ಹೊಲದಲ್ಲಿ ಬೆಳೆಯಾಗಿ ಇದನ್ನು ಬಿದಿರನ್ನು ಬೆಳೀಲಿ ಇಚ್ಛಿಸುವವರು ಅಥವಾ ಹೊಲದ ಸುತ್ತಲೂ, ಏಕೆಂದರೆ ಇದರಲ್ಲಿ ಮುಂಚೆ ಥರ ಮುಳ್ಳು ಇರಲ್ಲ, ಆಮೇಲೆ ಕಲ್ಟಿವೇಷನ್ ತೆಗಿಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ. ಆ ಥರದಂತಹ ಬಿದಿರಿದು. ಇದು ಬಂಬೂಸಾ ವಲ್ಗ್ಯಾರಿಸ್ ಅಂತ. ಬೇರೆ ಥರ ಕಾಡು ಬಿದಿರನ್ನು ಬಿಟ್ಟು ನಾವು ಈ ಥರ ಬಿದಿರನ್ನು ಹೊಲಗಳಲ್ಲಿ ಬೆಳಿಬೋದು. ಆ ಥರ ಬೆಳೀಲಿ ಇಚ್ಛಿಸುವವರು ಇದನ್ನ ಕಟ್ ಮಾಡಿದ ತಕ್ಷಣ ತಂದುಬಿಟ್ಟು ನೀರಲ್ಲಿ 1 ದಿವಸ 2 ದಿವಸ 3 ದಿವಸ ಆ ಥರ ನೀರಲ್ಲಿ ಇಟ್ಬಿಟ್ಟು, ತದನಂತರ ಇದನ್ನು 1 ಅಥವಾ 2 ಗಣಿಕೆ ಅಷ್ಟು ಮಣ್ಣಲ್ಲಿ ತುರುಕಬೇಕಾಗತ್ತೆ. ತುರುಕಿ ತದನಂತರ ಮಾಯ್ಶ್ಚರ್ ಮೇಂಟೈನ್ ಮಾಡಲಿಕ್ಕೆ ಈ ಥರ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊದಿಸಿದರೆ ಒಳ್ಳೆಯದು. ಮಾಯ್ಶ್ಚರ್ ಮೇಂಟೈನ್ ಆಗುತ್ತೆ. ನೀರನ್ನು ಅದು ಡ್ರೈನೆಸ್ಗೆ ಅಂದರೆ ನೀರಿನ ಕೊರತೆಯನ್ನು ಅನುಭವಿಸೋದಿಲ್ಲ ಮತ್ತು ತಾಪಮಾನ ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಹೀಗಾಗಿ ಬಿದಿರು ಒಣಗೋದಿಲ್ಲ. ಹೀಗೆ ನಟ್ಟಂತಹ ಬಿದಿರಿನಿಂದ ಸುಮಾರು 1 ಅಥವಾ 2 ವಾರದಲ್ಲಿ ಎಲ್ಲೆಲ್ಲಿ ಗಣಿಕೆ ಇರುತ್ತೋ ಆ ಗಣಿಕೆಯಿಂದ ಹೊಸ ಚಿಗುರು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಥರ ಬೆಳೆದ ಮೇಲೆ ಸುಮಾರು 1 ವರ್ಷ ಇದೇ ಪಾಕೆಟ್ನಲ್ಲಿ ಇಡಬೇಕಾಗತ್ತೆ, ಅಂದರೆ ಇದನ್ನು ಬೆಳೆಸ್ಬೇಕಾಗತ್ತೆ. ಆವಾಗ ಮಾತ್ರ ಕೆಳಗಡೆ, ಭೂಮಿಯ ಕೆಳಗಡೆ ಒಂದು ಗಡ್ಡೆ ಫಾರ್ಮ್ ಆಗುತ್ತೆ. ಆ ಥರ ರೈಝೋಮ್ ಅಂತ ಏನು ಕರಿತೇವೆ ಅಥವಾ ಕಂದ ಅಂತ ಏನು ಕರಿತೇವೆ, ಆ ಥರ ಕಂದ ಉತ್ಪತ್ತಿ ಆಗಲಿಕ್ಕೆ ಸುಮಾರು 1 ವರ್ಷ ಕಾಯಬೇಕಾಗತ್ತೆ. ಒಂದು ಸಾರಿ ಆ ಥರ ಕಂದ ಉಂಟಾದಲ್ಲಿ ತದನಂತರ ಮಾತ್ರ ಇದನ್ನು ಹೊಲಗಳಲ್ಲಿ ಹೋಗಿಬಿಟ್ಟು ಪ್ಲಾಂಟೇಷನ್ ಮಾಡಬೇಕು. ನಾವು ಹಚ್ಚಿರುವಂತಹ ಒಂದು ಸ್ಟೆಮ್ ಅಥವಾ ಒಂದು ಏನು ಬಿದಿರಿನ ಸಿಬಿಕೆ ಅಂತ ಬಿದಿರೇನಿದೆ, ಆ ಬಿದಿರನ್ನು ಹಚ್ಚಿದ ಮೇಲೆ ಮೊಳಕೆ ಹೊಡಲಿಕ್ಕೆ 1 ಅಥವಾ 2 ವಾರ ತಗೊಳುತ್ತೆ, ಬೆಳೆಯುತ್ತೆ. ಕೆಳಗಡೆ ಕಂದ ಉತ್ಪತ್ತಿ ಆಗಲಿಕ್ಕೆ ಸುಮಾರು 1 ವರ್ಷ ತಗೊಳುತ್ತೆ. ಇದರಲ್ಲಿ ತುಂಬ ಒಳ್ಳೆಯ ಅಂಶ ಅಂತಂದರೆ ಇದು ಮುಳ್ಳಿರಲ್ಲ. ಇದು ಸುಮಾರು 135 ವೆರೈಟಿ ಆಫ್ ನಮ್ಮ ಬಿದಿರು ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದರಲ್ಲಿ ಬಂಬೂಸಾ ಬಲ್ಕ್ಯಾವೋ, ಬಂಬೂಸಾ ಟುಲ್ಡಾ, ಬಂಬೂಸಾ ವಲ್ಗ್ಯಾರಿಸ್, ಬಂಬೂಸಾ ನ್ಯೂಟನ್, ಈ ಥರ ಸುಮಾರು ಪ್ರಜಾತಿಗಳು ಇವೆ. ಬಟ್ ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು ಕಾಡು ಪ್ರಜಾತಿ, ದಟ್ ಈಸ್ ಬಂಬೂಸಾ ಬಂಬು ಅಂತ. ಅದು ಹಾರ್ವೆಸ್ಟ್ ಮಾಡಲಿಕ್ಕೆ ಅಂದರೆ ತೆಗಿಲಿಕ್ಕೆ ಅಥವಾ ಹೊಲದಿಂದ ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಮುಳ್ಳಿರುತ್ತೆ. ಈ ಜಾತಿ ಉಳಿದ ಜಾತಿಗಳಲ್ಲಿ ಮುಳ್ಳಿರಲ್ಲ ಮತ್ತು ಸುಮಾರು ಅಷ್ಟೊಂದು ದಟ್ಟವಾಗಿ ಬೆಳೆಯದೇ ಇರೋದರಿಂದ ಇದನ್ನು ನೀಟಾಗಿ ತಕ್ಕೊಳ್ಬೋದು. ಇದಿಷ್ಟು ಬಂಬುವನ್ನು ಕಲ್ಟಿವೇಷನ್ ಮಾಡೋ ಬಗ್ಗೆ, ಉತ್ಪತ್ತಿ ಮಾಡೋ ಬಗ್ಗೆ. ಕೆಲವು ಜನ ಬೀಜದಿಂದ ಮಾಡ್ತಾರೆ, ಕೆಲವು ಜನ ಕಂದದಿಂದ ಮಾಡ್ತಾರೆ. ಇದು ಬಿದಿರಿನ ಗಣಿಕೆಯಿಂದ ಮಾಡುವಂತಹ ಮೆಥಡು. ಧನ್ಯವಾದಗಳು.